ಈ ಚಿಕ್ಕ ಸೆಲ್ಫ್ ಡ್ರೈವಿಂಗ್ ರೋಬೋಟ್ ರಸ್ತೆ ಮತ್ತು ಫುಟ್ಪಾತ್ಗಳ ಮೇಲೆ ಸ್ವತಃ ಹೋಗಿ ರೆಸ್ಟೋರೆಂಟ್ನಿಂದ ಫುಡ್ ತಗೊಂಡು ಗ್ರಾಹಕರ ಮನೆವರೆಗೆ ತಲುಪಿಸ್ತದೆ. ನಮಸ್ತೆ ಫ್ರೆಂಡ್ಸ್, ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ಇದು ನಮ್ಮ ಇವತ್ತಿನ ಐಟಿನರಿ. ಪಾಸ್ ಮಾಡಿಬಿಟ್ಟು ನೋಡಿ. ನಾವು ಮಾಸ್ಕೋದಲ್ಲಿದ್ದೇವೆ. ಇಲ್ಲಿ ನಿನ್ನೆ ರೆಡ್ ಸ್ಕ್ವೇರ್ ಎಲ್ಲ ಸುತ್ತಾಡ್ಬಿಟ್ಟು ಹೋಗಿದ್ವಲ್ಲ, ಇವತ್ತು ಮತ್ತೆ ರೆಡ್ ಸ್ಕ್ವೇರ್ಗೆ ಬಂದಿದ್ದೇವೆ. ಬಿಕಾಸ್ ನಿನ್ನೆ ನಮಗೆ ಲೆನಿನ್ ಮಸೋಲಿಯಂ ಒಳಗಡೆ ಹೋಗ್ಲಿಕ್ಕೆ ಸಿಕ್ಕಿರಲಿಲ್ಲ. ಇಲ್ಲಿ ಲೆನಿನ್ ಮಸೋಲಿಯಂದು ಓಪನಿಂಗ್ ಅವರ್ಸ್ ತುಂಬ ಲಿಮಿಟೆಡ್. ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಸ್ಯಾಟರ್ಡೆ, ಸಂಡೇ ಈ ದಿನ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೆ ಓಪನ್ ಇರ್ತದೆ. ಮತ್ತು ಇಲ್ಲಿ ನಾವು ಒಂದು ಲೈನಲ್ಲಿ ನಿಲ್ಬೇಕಾಗ್ತದೆ. ನಮ್ಮದು ಚಾನ್ಸ್ ಬಂದರೆ ಒಳಗಡೆ ಹೋಗ್ಬೋದು, ಇಲ್ಲಾಂತಂದರೆ ವಾಪಸ್ ಹೋಗ್ಬೇಕಾಗ್ತದೆ. ನಿನ್ನೆ ಹಾಗೆ ಆಯಿತು, ನಾವು ಲೈನಲ್ಲಿ ನಿಂತಿದ್ವಿ, ಬಟ್ ವಾಪಸ್ ಹೋಗ್ಬೇಕಾಯ್ತು. ಸೊ ಇವತ್ತೀಗ ನಾವು ಮತ್ತೆ ಲೈನಲ್ಲಿ ನಿಲ್ಲಿಕ್ಕೆ ಬಂದಿದ್ದೇವೆ. ನೋಡೋಣ, ನೋಡ್ಲಿಕ್ಕೆ ಸಿಗ್ತದ, ಒಳಗೆ ಹೋಗ್ಲಿಕ್ಕೆ ಸಿಗ್ತದ ಅಂತೇಳಿ. ಇದು ಲೆನಿನ್ ಮಸೋಲಿಯಂ. ಇಲ್ಲಿ ಒಳಗಡೆ ಗಾಜಿನ ಬಾಕ್ಸ್ ಅಲ್ಲಿ ಲೆನಿನ್ನ ಮೃತ ಶರೀರವನ್ನ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಇದು ರೆಡ್ ಅಂಡ್ ಬ್ಲಾಕ್ ಸ್ಟೋನ್ಸ್ ಇಂದ ಮಾಡಿರುವಂತ ಪಿರಮಿಡ್ ಕೈಂಡ್ ಆಫ್ ಸ್ಟ್ರಕ್ಚರ್. ಇದರೊಳಗಡೆ ತುಂಬಾ ಡಾರ್ಕ್ ಇದೆ, ಡಿಮ್ ಲೈಟ್ ಇದೆ, ಮತ್ತೆ ಫೋಟೋಸ್ ಎಲ್ಲ ತಗೊಳ್ಳೋ ಹಾಗಿಲ್ಲ, ಫೋಟೋ ವಿಡಿಯೋ ಏನೋ ಅಲೌಡ್ ಇಲ್ಲ ಒಳಗಡೆ. ಮತ್ತೆ ಇಲ್ಲಿ ತುಂಬಾನೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ನಾವಿಲ್ಲಿ ಲೈನ್ ಅಲ್ಲಿ ನಿಂತಿದ್ವಿ, ನಮ್ದು ಟರ್ನ್ ಬಂದಾಗ ಒಳಗೆ ಹೋಗ್ಲಿಕ್ಕೆ ನಮ್ಮನ್ನ ಹೊರಗಡೆ ಹೋಗಿ ಒಳಗೆ ಹೋಗ್ಲಿಕ್ಕಿಲ್ಲ ಅಂತ ಹೇಳ್ಬಿಟ್ರು. ಏನಂತ ಅರ್ಥ ಆಗ್ಲಿಲ್ಲ. ಆಮೇಲೆ ಗೊತ್ತಾಗೋಯ್ತು ಬ್ಯಾಗ್ ಎಲ್ಲ ಹಿಡ್ಕೊಂಡು ಒಳಗಡೆ ಹೋಗೋ ಹಾಗಿಲ್ಲ. ಸೊ ನಮ್ಮಲ್ಲಿ ಗ್ರೂಪ್ ಅಲ್ಲಿ ಬಂದಿದ್ವಲ್ಲ, ಸೊ ಹಾಗಾಗಿ ಒಬ್ರು ಹೊರಗಡೆ ಇದ್ರು ಬ್ಯಾಗ್ ಎಲ್ಲ ಹಿಡ್ಕೊಂಡು. ನಾವು ಒಳಗಡೆ ಹೋಗಿ ಬಂದ್ವಿ, ಮತ್ತೆ ಪುನಃ ಲೈನ್ ಅಲ್ಲಿ ನಿಂತ್ವಿ, ಸೊ ದಟ್ ಹೊರಗಡೆ ಇರೋ ಪರ್ಸನ್ ಒಳಗೆ ಹೋಗ್ಲಿ ಅಂತ ಹೇಳಿ. ಸೊ ಅದಷ್ಟೇ ಅಲ್ಲ, ಇನ್ನೂ ರೂಲ್ಸ್ ಇದೆ ಇಲ್ಲಿ. ನೀವು ಪಾಕೆಟ್ ಒಳಗಡೆ ಕೈ ಇಟ್ಕೊಂಡು ಹೋಗೋ ಹಾಗಿಲ್ಲ, ಪಾಕೆಟ್ ಇಂದ ಹೊರಗಡೆ ಇರ್ಬೇಕು ಕೈ. ಮತ್ತೆ ತಲೆಗೆ ಹುಡುಗರು ಟೊಪ್ಪಿ ಎಲ್ಲ ಏನೋ ಹಾಕೋ ಹಾಗಿಲ್ಲ, ಹುಡುಗಿರು ತಲೆ ಕವರ್ ಮಾಡ್ಕೊಂಡು ಹೋಗ್ಬೇಕು. ಇದು ಕೆಥೆಡ್ರಲ್ಸ್ ಅಲ್ಲಿ ಕೂಡ ಹಾಗೆ ತಲೆಗೆ ಶಾಲ್ ಇಲ್ಲ ಟೊಪ್ಪಿ ಏನಾರು ಹಾಕ್ಬೇಕು ಹುಡುಗಿರು. ಹುಡುಗರು ತಲೆಗೇನು ಹಾಕೋ ಹಾಗಿಲ್ಲ. ಮತ್ತೆ ಇಲ್ಲಿ ಸೆಕ್ಯೂರಿಟಿ ಎಲ್ಲ ತುಂಬಾನೇ ಸ್ಟ್ರಿಕ್ಟ್ ಇದೆ ಪೂರ್ತಿ ರಷ್ಯಾದಲ್ಲಿ. ನೀವೆಲ್ಲ ಹೋಗ್ಬೇಕಾದ್ರೂ ನಿಮ್ ಪಾಸ್ಪೋರ್ಟ್ ಅನ್ನ ಕೈಯಲ್ಲಿ ಹಿಡ್ಕೊಂಡೇ ಹೋಗಿ. ಎಲ್ಲಿ ಯಾವಾಗ ಯಾರು ನಿಮ್ಮನ್ನ ನಿಲ್ಸ್ಬಿಟ್ಟು ಪಾಸ್ಪೋರ್ಟ್ ತೋರಿಸ್ಲಿಕ್ಕೆ ಕೇಳ್ಬೋದು, ಮತ್ತೆ ನಿಮ್ಮ ಬ್ಯಾಗ್ ಎಲ್ಲ ಚೆಕ್ ಮಾಡ್ಬೋದು. ಈ ತರ ಎಲ್ಲ ಸುಮಾರು ರೂಲ್ಸ್ ಇದೆ ಇಲ್ಲಿ, ತುಂಬಾ ಸ್ಟ್ರಿಕ್ಟ್ ಇದೆ. ಸೊ ಹೆದರುವಂತದ್ದೇನೋ ಅವಶ್ಯಕತೆ ಇಲ್ಲ. ಬಟ್ ನೀವು ಪಾಸ್ಪೋರ್ಟ್ ಎಲ್ಲ ಹಿಡ್ಕೊಂಡು ಹೋಗಿ ಮತ್ತೆ ಚೆಕ್ ಎಲ್ಲ ಮಾಡ್ಲಿಕ್ಕೆ ಬಂದಾಗ ಹೆದರ್ದೆ ಅವರಿಗೆ ಕಾಪರೇಟ್ ಮಾಡಿದ್ರೆ ಆಯ್ತು. ಇಲ್ಲಿ ನಿಮ್ಗೆ ಉದ್ದಕ್ಕೆ ವಾಲ್ ತೋರ್ತಾ ಇದೆ ಅಲ್ಲ, ಈ ವಾಲ್ ನ ಹಿಂದ್ಗಡೆ ಏನ್ ಸ್ಟ್ರಕ್ಚರ್ ಇದೆ ನೋಡಿ, ಆ ಡೋಮ್ ಟೈಪ್, ಅಲ್ಲಿ ಪ್ರೆಸಿಡೆಂಟ್ ಪುಟಿನ್ ಇರ್ತಾರಂತೆ. ಅಫಿಷಿಯಲ್ ಪ್ರೆಸಿಡೆಂಟ್ ರೆಸಿಡೆನ್ಸ್ ಅದು. ಇದ್ರೊಳಗಡೆ ಆರ್ಮರಿ ಚೇಂಬರ್ ಅಂತೆಲ್ಲ ಇದೆ. ಅದನ್ನ ನೋಡ್ಲಿಕ್ಕೆ ನಾವು ಮೋಸ್ಟ್ಲಿ ನಾಳ್ದು ಹೋಗೋರಿದ್ದೇವೆ. ಬಟ್ ಅದ್ರದ್ದು ಟಿಕೆಟ್ ತಗೊಳ್ಳಿಕ್ಕೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಅದ್ರ ಟಿಕೆಟ್ ಆನ್ಲೈನ್ ತಗೊಳ್ಳಿಕ್ ಹೋದ್ರೆ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ನಮ್ ಕಾರ್ಡ್ ಎಲ್ಲ ಇಲ್ಲಿ ನಡೆಯೋದಿಲ್ಲ ಇವಾಗ ರೆಸ್ಟ್ರಿಕ್ಷನ್ಸ್ ಇಂದಾಗಿ. ಮತ್ತೆ ನಮ್ಗೆ ಏನಾದ್ರೂ ಟಿಕೆಟ್ ತಗೊಳ್ಬೇಕು ಅಂತ ಹೇಳಿದ್ರೆ ಲೈನಲ್ಲಿ ನಿಲ್ಕೊಂಡೆ ತಗೊಳ್ಬೇಕು. ಅದು ಬೆಳಗ್ಗೆ ಬಂದು ಲೈನಲ್ಲಿ ನಿಂತು ಟಿಕೆಟ್ ತಗೊಂಡ್ಬಿಟ್ಟು ಸ್ಲಾಟ್ ಬುಕ್ ಮಾಡಿ ಹೋಗ್ಬೇಕಾಗ್ತದೆ. ಸೊ ನೋಡುವ, ಟಿಕೆಟ್ ಸಿಕ್ಕಿದ್ರೆ ಒಳಗಡೆ ಹೋಗೋಣ, ಇಲ್ಲ ಅಂತಂದ್ರೆ ಇಲ್ಲ. ಈ ಗಡಿಯಾರ ತೋರ್ತಿದಲ್ಲ ನಿಮ್ಗೆ ಇಲ್ಲಿ, ಅದು ಎವ್ರಿ 15 ಮಿನಿಟ್ಸ್ ಇಲ್ಲಿ ಬೆಲ್ ಆಗ್ತದೆ ಅದರಲ್ಲಿ. Очень известный, да, личность, ее часто по телевизору показывают, она очень часто говорит про музей Кремля, про какие-то там выставки. Друзья мои. ಶುಭ್ರ ನೀಲ ಆಕಾಶದ ಅಡಿಯಲ್ಲಿ ಈ ಕಜಾನ್ ಕ್ಯಾಥೆಡ್ರಲ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿ ತೋರ್ತಿದಲ್ಲ. ಇದು ನಿಕೋಲ್ಸ್ಕಾಯ ಸ್ಟ್ರೀಟ್. ನಾವು ರಾತ್ರಿ ಇಲ್ಲಿ ಬಂದಿದ್ವಲ್ಲ, ರಾತ್ರಿ ಫುಲ್ ಡೆಕೋರೇಷನ್ ಲೈಟ್ ಇಂದಾಗಿ ತುಂಬಾನೇ ಚಂದ ತೋರ್ತದೆ. ಬಟ್ ಇವಾಗ ದಿನದಲ್ಲಿ ಕೂಡ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಸ್ಟ್ರೀಟ್, ಮತ್ತೆ ಲೈವ್ಲಿ ಆಗಿದೆ. ಒಂಥರ ಟೈಮ್ ಪಾಸ್ ಸ್ಟ್ರೀಟ್ ಇದು. ಇಲ್ಲಿ ಯಾವಾಗ ಹೋದ್ರೂ ನೀವು ಜನರಿರ್ತಾರೆ. ನಾವಿವಾಗ ಇಸ್ಮಾಯಿಲ್ಸ್ಕಿ ಬಾಜಾರಿಗೆ ಹೋಗ್ತಾ ಇದ್ದಾವೆ. ಇದು ಬೇಸಿಕಲಿ ರಷ್ಯಾದ ಒಂದು ದೊಡ್ಡ ಫ್ಲೀ ಮಾರ್ಕೆಟ್. ಇಲ್ಲಿ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತೆ ಸೊವೆನಿಯರ್ಸ್ ಇದೆಲ್ಲ ಸಿಗ್ತದೆ. ಸೊ ಇಲ್ಲಿಗೆ ನೀವು ಹೋಗ್ಬೇಕಂತ ಹೇಳಿದ್ರೆ ರೆಡ್ ಸ್ಕ್ವೇರ್ ಇಂದ ಡೈರೆಕ್ಟ್ ಮೆಟ್ರೋ ಅವೈಲೇಬಲ್ ಇದೆ. ಸೊ ನಾವಿವಾಗ ಅದೇ ಮೆಟ್ರೋದಲ್ಲಿ ಹೋಗ್ತಿದ್ದೇವೆ.
ಇದು ಪೊಲ್ಶಾಡ್ ರೆವಲ್ಯೂಟ್ಸಿ ಮಾಸ್ಕೋದ ಒಂದು ಪ್ರಸಿದ್ಧ ಮೆಟ್ರೋ ಸ್ಟೇಷನ್ ಹಾಗೂ ಒಂದು ಐತಿಹಾಸಿಕ ಸ್ಥಳ ಅಂತ ಹೇಳ್ಬೋದು. ಈ ಸ್ಥಳ ವಿಶೇಷವಾಗಿ ತನ್ನ ಕಂಚಿನ ಪ್ರತಿಮೆಗಳಿಗಾಗಿ ಪ್ರಸಿದ್ಧ. ಮೆಟ್ರೋ ಸ್ಟೇಷನ್ ಒಳಗಡೆ ಸೋವಿಯತ್ ಕಾಲದ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ಮೂರ್ತಿ ಇದೆ ಇಲ್ಲಿ. ಸೋಲ್ಜರ್ಸ್, ಸ್ಟೂಡೆಂಟ್ಸ್, ವರ್ಕರ್ಸ್, ಫಾರ್ಮರ್ಸ್ ಎಕ್ಸೆಟ್ರಾ. ಇಲ್ಲಿ ಒಂದು ಆಸಕ್ತಿದಾಯಕ ಸಂಪ್ರದಾಯ ಕೂಡ ಇದೆ. ಜನರು ಒಂದು ಕಂಚಿನ ನಾಯಿಯ ಮೂಗಿನ ಭಾಗವನ್ನು ಮುಡ್ತಾರೆ ಅದೃಷ್ಟಕ್ಕಾಗಂತೆ. ಅದರಿಂದ ಆ ಭಾಗ ಇತರ ಭಾಗಗಳಿಗಿಂತ ಹೆಚ್ಚು ಹೊಳಿತಿರ್ತದೆ. ಈ ಮೆಟ್ರೋ ಸ್ಟೇಷನ್ ಕೇವಲ ಸಂಚಾರ ಸ್ಥಳವಲ್ಲ, ಇದೊಂದು ಅಂಡರ್ಗ್ರೌಂಡ್ ಮ್ಯೂಸಿಯಂನ ಅನುಭವ ನೀಡ್ತದೆ. ಇಸ್ಮಾಯಿಲೋವ್ಸ್ಕಿ ಬಾಜಾರ್ಗೆ ಹೋಗಲಿಕ್ಕೆ ನಾವು ಪಾರ್ಟಿಸನ್ಸ್ಕಾಯ ಮೆಟ್ರೋ ಸ್ಟೇಷನಲ್ಲಿ ಇಳಿಬೇಕಿತ್ತು. ಬಟ್ ನಾವು ಒಂದು ಸ್ಟೇಷನ್ ಮುಂದೆ ಅಂದರೆ ಇಸ್ಮಾಯಿಲೋವ್ಸ್ಕಾಯ ಮೆಟ್ರೋ ಸ್ಟೇಷನಿಗೆ ಬಂದಿದ್ದೇವೆ ಇವಾಗ. ಇಲ್ಲಿಂದ ಕೂಡ ಬಾಜಾರ್ಗೆ ಹೋಗ್ಬೋದು, ಬಟ್ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಇದೆ. ಸೊ ಹಾಗಾಗಿ ನಾವಿವಾಗ ಇಸ್ಮಾಯಿಲೋವ್ಸ್ಕಾಯದಿಂದ ಪಾರ್ಟಿಸನ್ಸ್ಕಾಯಗೆ ವಾಪಸ್ ಹೋಗ್ತಾ ಇದ್ದೇವೆ ಮೆಟ್ರೋದಿಂದನೇ. ಬಟ್ ನಾವು ಇಸ್ಮಾಯಿಲೋವ್ಸ್ಕಾಯ ಸ್ಟೇಷನಲ್ಲಿ ಇಳಿದದ್ದು ಒಂದು ರೀತಿಲಿ ಒಳ್ಳೆಯದೇ ಆಯಿತು. ಯಾಕಂತ ಹೇಳಿದರೆ ಈ ಸ್ಟೇಷನ್ ತುಂಬಾ ಡಿಫ್ರೆಂಟ್ ಆಗಿದೆ. ಇಲ್ಲಿನ ವೈಬೇ ಬೇರೆ. ಇಲ್ಲಿ ತನಕ ನೋಡಿದ ದೃಶ್ಯಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನನಗಂತೂ ಜಪಾನಿಗೆ ಬಂದುಬಿಟ್ನೇನೋ ಅನ್ನೋಂಥ ಅನುಭವ ಆಯಿತು. ತುಂಬಾ ಬ್ಯೂಟಿಫುಲ್ ಆಗಿದೆ ಇಲ್ಲಿ ನೇಚರ್. ಬನ್ನಿ ವಾಪಸ್ ಪಾರ್ಟಿಸನ್ಸ್ಕಾಯಕ್ಕೆ ಹೋಗೋಣ. ತಲುಪಿಟ್ವಿ ಇಸ್ಮಾಯಿಲೋವ್ಸ್ಕಿ ಬಾಜಾರ್ಗೆ. ಈ ಮಾರ್ಕೆಟ್ ಒಂದು ಫೆರಿಟೇಲ್ ಲುಕ್ ಥರ ತೋರ್ತದೆ. ವುಡನ್ ಆರ್ಕಿಟೆಕ್ಚರ್, ಬಣ್ಣ ಬಣ್ಣದ ಗೋಪುರಗಳು, ರಷ್ಯನ್ ಶೈಲಿಯ ವಿನ್ಯಾಸ. ಎಲ್ಲಕ್ಕಿಂತ ಸ್ಪೆಷಲ್ ಎಂಟ್ರಿ ಆಗ್ತಾನೆ ನಮಗೆ ಪುಟಿನನ್ನು ಮೀಟ್ ಆಗೋ ಅವಕಾಶ ಸಿಕ್ತು. ನಾನಂತೂ ಫಟಾಫಟ್ ಫೋಟೋ ತೆಗೆಸ್ಕೊಂಡೆ. ಇಲ್ಲಿ ನಿಮಗೆ ಮ್ಯಾಟ್ರಿಯೋಷ್ಕಾ ಡಾಲ್ಸ್, ನಾವು ರಷ್ಯನ್ ಡಾಲ್ಸ್ ಅಂತವಲ್ಲ ಅದು, ಸೋವಿಯತ್ ಸೊವೆನಿಯರ್ಸ್, ಫರ್ ಹ್ಯಾಟ್ಸ್, ಮತ್ತು ಹ್ಯಾಂಡಿಕ್ರಾಫ್ಟ್ಸ್, ಪೇಂಟಿಂಗ್ಸ್, ಆ್ಯಂಟಿಕ್ಸ್ ಮತ್ತು ಲೋಕಲ್ ಹಸ್ತಕಲೆ ಎಲ್ಲನೂ ಸಿಗ್ತದೆ. ಮಾಸ್ಕೋದಿಂದ ಯುನೀಕ್ ಸೊವೆನಿಯರ್ಸ್ ಒಳ್ಳೆ ಪ್ರೈಸ್ಗೆ ತಗೊಳ್ಬೇಕಂತ ಹೇಳಿದ್ರೆ ನೀವು ಇಸ್ಮಾಯಿಲೋವ್ಸ್ಕಿ ಬಾಜಾರ್ಗೆ ಬರಬೇಕು.
ಶಾಪಿಂಗ್ ಮಾಡಿ ಹೊಟ್ಟೆ ಹಸಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾವಿಲ್ಲಿ ಇವಾಗ ಆಲ್ಮಂಡ್ಸ್ ಕೋಟೆಡ್ ವಿತ್ ಸ್ಟ್ರಾಬೆರಿ ಮತ್ತು ಸ್ಪೈಸ್ಡ್ ಕಾರ್ನ್ ತೊಗೊಂಡ್ವಿ. ಎರಡು ತುಂಬಾ ಚೆನ್ನಾಗಿದೆ. ಸ್ಪೆಷಲಿ ಆಲ್ಮಂಡ್ಸ್ ಕೋಟೆಡ್ ವಿತ್ ಸ್ಟ್ರಾಬೆರಿ ನಾನು ಫಸ್ಟ್ ಟೈಮ್ ತಿಂತಾ ಇರೋದು, ಯುನೀಕ್ ಇದೆ. ಬಟ್ ಇದೆಲ್ಲ ತಿಂದು ಹೊಟ್ಟೆ ಏನೋ ತುಂಬೋದಿಲ್ಲ. ಸೊ ಹಾಗಾಗಿ ನಾವು ಸ್ವಲ್ಪ ರಿಸರ್ಚ್ ಮಾಡಿ ಇದೇ ರೋಡ್ನ ಎಂಡಲ್ಲಿ ಒಂದು AST ಮಾಲ್ ಅಂತ ಇದೆ, ಅಲ್ಲಿಗೆ ಬಂದಿದ್ದೇವೆ ಏನಾದ್ರು ತಿನ್ನೋಣ ಅಂಥೇಳಿ. ಟೆರೆಮೋಕ್ ರಷ್ಯಾದ ಒಂದು ನೋನ್ ಬ್ರ್ಯಾಂಡ್. ಬನ್ನಿ ಇಲ್ಲೇನಾದ್ರು ತಗೊಳ್ಳೋಣ ತಿನ್ನಲಿಕ್ಕೆ. ನಾವಿಲ್ಲಿ 2 ಡ್ರಿಂಕ್ ಮತ್ತು 2 ಪ್ಯಾನ್ ಕೇಕ್ ತೊಗೊಂಡ್ವಿ. ಪ್ಯಾನ್ ಕೇಕಲ್ಲಿ ಕ್ರೀಮಿ ಕ್ಯಾರಮೆಲ್ ಆ್ಯಂಡ್ ರೆಡ್ ಆ್ಯಪಲ್ ಮತ್ತು ರೆಡ್ ಕ್ಯಾವಿಯರ್ದು ಪ್ಯಾನ್ ಕೇಕ್ ತೊಗೊಂಡ್ವಿ. ಈ ರೆಡ್ ಕ್ಯಾವಿಯರ್ ಪ್ಯಾನ್ ಕೇಕ್ ತಿನ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಯಾಕಂತ ಹೇಳಿದ್ರೆ ತುಂಬಾ ಡಾಮಿನೇಟಿಂಗ್ ಸೀ ಫುಡ್ ಫ್ಲೇವರ್ ಇದೆ ಮತ್ತು ಸ್ವಲ್ಪ ಸಾಲ್ಟಿ ಇದೆ. ಸೊ ಹಾಗಾಗಿ ಇದನ್ನು ಫಿನಿಷ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. 2 ಜ್ಯೂಸ್ ಇದೆ. ಇದು ಸ್ಪೆಷಲ್ ಜ್ಯೂಸ್. ಇದು ಬರ್ಚ್ ಜ್ಯೂಸ್ ಅಂತ. ಬರ್ಚ್ ಟ್ರೀ ಇದೆ, ಅದ್ರದ್ದು ರಸ ಇದೆಲ್ಲ, ಆ ರಸನ್ ತಗೊಳ್ತಾರೆ. ಇದು ಫ್ರೆಶ್ ಇದ್ದಾಗ ಸ್ವಲ್ಪ ಸ್ವೀಟ್ ಮತ್ತೆ ಮೈಲ್ಡ್ ಸ್ವೀಟ್ ಮತ್ತೆ ಸ್ವಲ್ಪ ವುಡಿನೆಸ್ ಅರೋಮಾ ಇರ್ತದೆ. ಮತ್ತೆ ಇದು 2-3 ದಿನ ಆದ ನಂತರ ಉಂಟಲ್ಲ ಸ್ವಲ್ಪ ಫರ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಇದನ್ನ ವೈನ್ ಇದೆಲ್ಲ ಮಾಡ್ಲಿಕ್ಕೆಲ್ಲ ಯೂಸ್ ಮಾಡ್ಬೋದು. ಇದು ಒಂದು ಟ್ರೈ ಮಾಡ್ಲಿಕ್ಕೆ ತಗೊಂಡಿದ್ದೇವೆ. ಮತ್ತೆ ಇದರಲ್ಲಿ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಇದೆ ಅಂತೆ, ಸೊ ಅದಕ್ಕೆ ಟ್ರೈ ಮಾಡ್ಲಿಕ್ಕೆ ತಗೊಂಡಿದ್ದೇವೆ. ಮತ್ತೆ ಇನ್ನೊಂದು ಜ್ಯೂಸ್ ಇದೆ, ಇದು ಕ್ವಾಸ್ ಅಂತೇಳಿ. ಇದು ಲೋ ಇನ್ ಆಲ್ಕೋಹಾಲ್ ಕಂಟೆಂಟ್, ಇಲ್ಲ ನಾನ್ ಆಲ್ಕೋಹಾಲಿಕ್ ಡ್ರಿಂಕ್ ಅಂತ ಹೇಳ್ಬೋದು. ಇದು ರೈ ಬ್ರೆಡ್, ಶುಗರ್, ವಾಟರ್ ಇಲ್ಲ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಫರ್ಮೆಂಟ್ ಮಾಡಿಬಿಟ್ಟು ಮಾಡಿರೋ ಡ್ರಿಂಕ್ ಇದು. ಸೊ ಇದು ಸ್ವಲ್ಪ ಸ್ವೀಟ್ ಅಂಡ್ ಸಾರ್ ಟೇಸ್ಟ್ ಇರ್ತದೆ, ಸ್ವಲ್ಪ ಟ್ಯಾಂಗಿ ಕೂಡ ಇರ್ತದೆ. ಆ ಥರ ಡಿಫ್ರೆಂಟ್ ಟೇಸ್ಟ್. ಇದು ಅರ್ಬಾತ್ ಸ್ಟ್ರೀಟ್, ಮಾಸ್ಕೋದ ಅತ್ಯಂತ ಪ್ರಸಿದ್ಧ ಮತ್ತು ಐತಿಹಾಸಿಕ ವಾಕಿಂಗ್ ಸ್ಟ್ರೀಟ್. ಇದು ಸಂಪೂರ್ಣವಾಗಿ ಪಾದಚಾರಿಗಳಿಗಾಗಿ ಇರುವ ರಸ್ತೆ. ಇಲ್ಲಿ ವಾಹನಗಳು ನಿಷಿದ್ಧ. ಜನರು, ಸಂಗೀತ ಮತ್ತು ಸ್ಟ್ರೀಟ್ ಲೈಫ್ ಮಾತ್ರ. ಇಲ್ಲಿ ಸ್ಟ್ರೀಟ್ ಪರ್ಫಾರ್ಮರ್ಸ್, ಸ್ಥಳೀಯ ಕಲಾವಿದರು, ಸೊವೆನಿಯರ್ ಶಾಪ್ಸ್ ಮತ್ತು ಕ್ಯಾಫೆಗಳು ಕಾಣಲಿಕ್ಕೆ ಸಿಗ್ತವೆ. ತುಂಬಾ ಲೈವ್ಲಿ ಎನ್ವೈರ್ಮೆಂಟ್. ಅರ್ಬಾತ್ ಸ್ಟ್ರೀಟ್ಗೆ ಸುಮಾರು 500 ವರ್ಷದ ಇತಿಹಾಸ ಇದೆ. ಬರಹಗಾರರು ಮತ್ತು ಕಲಾವಿದರ ಹ್ಯಾಂಗ್ಔಟ್ ಸ್ಪಾಟ್ ಆಗಿತ್ತಿದು. ಕೈಯಲ್ಲಿ ಒಂದು ಕಪ್ ಕಾಫಿ ಹಿಡ್ಕೊಂಡು ನಿಧಾನವಾಗಿ ನಡೀತಾ ಎಂಜಾಯ್ ಮಾಡೋಂಥ ಸ್ಟ್ರೀಟ್ ಇದು.
ಇಲ್ಲಿ 60 ರೂಬಲ್ಸ್ ಪೇ ಮಾಡಿ ವಾಶ್ರೂಮ್ ಯೂಸ್ ಮಾಡ್ಬೋದು, ಬಟ್ ಕಾರ್ಡಿಂದ ಪೇ ಮಾಡಬೇಕು, ಇಲ್ಲ QR ಕೋಡ್ ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು. ರಷ್ಯಾದಲ್ಲಿ ನನಗೆ ಎಲ್ಲಕ್ಕಿಂತ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಇಲ್ಲಿನ ಫುಡ್ ಡೆಲಿವರಿ ಮಾಡುವ ರೋಬೋಟ್ಗಳು. ಈ ಚಿಕ್ಕ ಸೆಲ್ಫ್ ಡ್ರೈವಿಂಗ್ ರೋಬೋಟ್ ರಸ್ತೆ ಮತ್ತು ಫುಟ್ಪಾತ್ಗಳ ಮೇಲೆ ಸ್ವತಃ ಹೋಗಿ ರೆಸ್ಟೋರೆಂಟ್ನಿಂದ ಫುಡ್ ತಗೊಂಡು ಗ್ರಾಹಕರ ಮನೆವರೆಗೆ ತಲುಪಿಸ್ತದೆ. ಇದರಲ್ಲಿ ಒಳಗಡೆ ಒಂದು ಇನ್ಸುಲೇಟೆಡ್ ಕಂಪಾರ್ಟ್ಮೆಂಟ್ ಇರ್ತದೆ, ಅಲ್ಲಿ ಫುಡ್ ವಾರ್ಮ್ ಆ್ಯಂಡ್ ಸೇಫ್ ಆಗಿರ್ತದೆ. ಅತ್ಯಂತ ಆಸಕ್ತಿದಾಯಕ ಅಂದರೆ ಇದು ಟ್ರಾಫಿಕ್ ಸಿಗ್ನಲ್ ಪಾಲಿಸ್ತದೆ, ಅಡ್ಡಿ ಬಂದರೆ ತಪ್ಪಿಸ್ತದೆ ಮತ್ತು GPS ಮೂಲಕ ಸರಿಯಾದ ಸ್ಥಳಕ್ಕೆ ಹೋಗ್ತದೆ. ಜನರು ಮೊಬೈಲ್ ಆ್ಯಪ್ನಲ್ಲಿ ಆರ್ಡರ್ ಕೊಟ್ಟರೆ ಸಾಕು, ರೋಬೋಟ್ ಮನೆ ಮುಂದೆ ಬಂದು ನಿಂತಿರ್ತದೆ. ನಿಜಕ್ಕೂ ಭವಿಷ್ಯದ ಅನ್ಬೋದು ಅಂತ ಅನ್ನಿಸ್ತದಲ್ಲ. ಮಾಸ್ಕೋದಲ್ಲಿ ತಂತ್ರಜ್ಞಾನ ದಿನನಿತ್ಯದ ಜೀವನದ ಭಾಗವಾಗಿದೆ. ನಾನು ಕೂಡ ಈ ರೋಬೋದಿಂದ ಫುಡ್ ಡೆಲಿವರಿ ಮಾಡಿಸ್ಬೇಕಿತ್ತು, ಆದರೆ ಹೇಗೆ ಆರ್ಡರ್ ಮಾಡೋದಂತ ಸರಿಯಾಗಿ ಇನ್ಫೋ ಸಿಕ್ಕಿಲ್ಲ. ಬಟ್ ಇಲ್ಲಿ ನೋಡ್ಲಿಕ್ಕೆ ಸಿಕ್ತಲ್ಲ, ಅದೇ ಖುಷಿ. ಇದು ವಿದೇಶಾಂಗ ಸಚಿವಾಲಯದ ಕಟ್ಟಡ, ಸ್ಟಾಲಿನ್ ಕಾಲದ ಪ್ರಸಿದ್ಧ 7 ಸಿಸ್ಟರ್ಸ್ ಗಗನಚುಂಬಿಗಳಲ್ಲೊಂದು. ಈ ಕಟ್ಟಡವನ್ನು 1950ರಲ್ಲಿ ನಿರ್ಮಿಸಲಾಗಿದ್ದು ಇಂದಿಗೂ ರಷ್ಯಾದ ವಿದೇಶಾಂಗ ಕಾರ್ಯಚಟುವಟಿಕೆಗಳ ಮುಖ್ಯ ಕೇಂದ್ರವಾಗಿದೆ. ಒಳಗೆ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ, ಬಟ್ ಹೊರಗಿನಿಂದ ನೋಡಿದ್ರೂ ಇದರ ಭವ್ಯತೆ ಸ್ಪಷ್ಟವಾಗ್ತದೆ. ರಷ್ಯಾಗೆ ಬಂದಾಗದಿಂದ ನಾವು ಒಂದಕ್ಕಿಂತ ಒಂದು ಸ್ಪೆಷಲ್ ಮೆಟ್ರೋ ಸ್ಟೇಷನ್ಸ್ ನೋಡಿದ್ದೇವೆ. ಸೊ ಈ ಮೆಟ್ರೋ ಸ್ಟೇಷನ್ ಬಗ್ಗೆ ನಾನೇನು ಹೇಳಕ್ಕೆ ಹೋಗಲ್ಲ, ಜಸ್ಟ್ ನೋಡಿಬಿಟ್ಟು ಬ್ಯೂಟಿನ ಎಂಜಾಯ್ ಮಾಡಿ. ರಷ್ಯಾದ ಜನರಿದಾರಲ್ಲ ತುಂಬಾನೇ ಹೆಲ್ಪ್ಫುಲ್. ಇಲ್ಲಿ ನಾವು ನಮ್ಗೇನಾದ್ರು ರೋಡ್ ಮಿಸ್ ಆಯ್ತು, ಇಲ್ಲ ಏನು ಗೊತ್ತಾಗ್ಲಿಲ್ಲ ಅಂತ ಹೇಳಿ ನಾವೇನಾದ್ರು ಅಲ್ಲಿ ನೋಡ್ತಾ ನಿಂತ್ಬಿಟ್ರೆ ಲೋಕಲ್ ರಷ್ಯನ್ಸ್ ಬಂದ್ಬಿಡ್ತಾರೆ. ನಮ್ಗೆ ಅವರಿಗೆ ಇಂಗ್ಲಿಷ್ ಗೊತ್ತಿಲ್ಲದೆ ಇರ್ಲಿ ಬಂದ್ಬಿಟ್ಟು ಕೇಳ್ತಾರೆ ಏನಾರ ಹೆಲ್ಪ್ ಬೇಕಾ ಅಂತ ಹೇಳಿ, ಮತ್ತೆ ಅವರಿಂದ ಎಷ್ಟಾಗ್ತದೋ ಅಷ್ಟು ಹೆಲ್ಪ್ ಮಾಡ್ಬಿಡ್ತಾರೆ. ಸೊ ಇದೊಂದು ಒಳ್ಳೆ ವಿಷಯ ಇಲ್ಲಿದು. ಮನೆಗೆ ತಲುಪಿದ್ವಿ. ಇದು ನನ್ನ ಬ್ಯಾಲ್ಕನಿಯಿಂದ ವ್ಯೂ ಎಷ್ಟು ಚೆನ್ನಾಗಿದೆಲ್ಲ ನೋಡಿ. ಇಲ್ಲಿ ವೆಹಿಕಲ್ಸ್ ಟರ್ನ್ ಹೇಗೆ ತಗೊಳ್ತಿದೆ ನೋಡಿ. ಯಾವುದೋ ಬ್ಯಾರಿಕೇಡ್ಸ್ ಇಲ್ಲ, ಏನೊಂದು ಡಿವೈಡರ್ ಇಲ್ಲ, ಏನಿಲ್ಲ. ಇಲ್ಲೊಂದು ಜಸ್ಟ್ ಒಂದು ವೈಟ್ ಲೈನ್ ತೋರ್ತಿದಲ್ಲ ನೋಡಿ. ಆ ಲೈನ್ ನೋಡಿದ ತಕ್ಷಣ ಅಲ್ಲಿ ತನಕ ಬಂದುಬಿಟ್ಟು ಕಾರು ಟರ್ನ್ ತಗೊಳ್ತಾ ಇದೆ. ಯಾರೂ ರೂಲ್ಸ್ ವೈಲೇಟ್ ಮಾಡ್ತಿಲ್ಲ, ಏನಿಲ್ಲ. ಜಸ್ಟ್ ಒಂದು ವೈಟ್ ಪಟ್ಟೆ ಇದೆ, ಅಲ್ಲಿ ಬಂದ ಕೂಡಲೇ ಜನರು ತನ್ನಿಂತಾನೇ ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ. ನೋಡ್ಲಿಕ್ಕೆ ಇಂಟ್ರೆಸ್ಟಿಂಗ್ ಆಗಿದೆ. ಜಾಸ್ತಿ ಏನು ಆಕ್ಟಿವಿಟಿ ಮಾಡದೇ ಇದ್ರು ಕೂಡ ತುಂಬಾನೇ ಸುಸ್ತಾಗಿ ಹೋಗ್ತಿದೆ. ಮೇ ಬಿ ಬಿಕಾಸ್ ನಾವು ಫುಲ್ ಡೇ ವಾಕ್ ಮಾಡ್ತಿದ್ದೇವೆ, ಮತ್ತೆ ಈ 10-12 ದಿನದಿಂದ ಜಸ್ಟ್ 3-4 hours ಹಾಗೆಲ್ಲ ಮಲಗಿದ್ದೇವೆ ಜಾಸ್ತಿ ದಿನ. ಕೆಲವೇ ದಿನಗಳು ನಮ್ಗೆ 6 ಗಂಟೆ ಎಲ್ಲ ಸಿಕ್ಕಿತ್ತು. ಸೊ ಮೇ ಬಿ ಅದಕ್ಕೆ ಜಾಸ್ತಿ ಸುಸ್ತಾಗ್ತಿದೆ. ಇವತ್ತು ಸ್ವಲ್ಪ ಬೇಗ ಮನೆ ತಲುಪಿದ್ದೇವೆ. ಸೊ ಹಾಗಾಗಿ ಇವಾಗ ಸ್ವಲ್ಪ ಬೇಗ ಫ್ರೆಶನ್ ಅಪ್ ಆಗಿ ಬೇಗ ಮಲ್ಗೋಣ ಅಂತ ಯೋಚನೆ ಮಾಡ್ತಿದ್ದೇನೆ. ಸೊ ನಾಳೆ ಇನ್ನು ಕೆಲವು ಒಳ್ಳೆ ಪ್ಲೇಸಸ್ ನೋಡ್ಲಿಕ್ಕೆ ಹೋಗೋಣ. ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.